ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಡೆವಲಪ್ಮೆಂಟು ಬಂಗ್ಲೆಗುಡ್ಡ ಈಗ ಎಲ್ಲರ ಕಣ್ಣು ಅದರ ಮೇಲೆ ಇದೆ. ಯಾಕೆ ಅಂತಂತಂದ್ರೆ ಸ್ಥಳ ಮಹಾಜರು ಮಾಡೋದಕ್ಕೆ ವಿಠಲಗೌಡನನ್ನ ಕರೆದುಕೊಂಡು ಬಂದು ಹೋದ ನಂತರ ಈಗ ಮತ್ತೊಂದು ಸುತ್ತಿ ಏನಾದರೂ ಮಹಾಜರು ಮಾಡ್ತಾರಾ ಅಲ್ಲಿ ಅನ್ನುವಂಥ ಪ್ರಶ್ನೆ. ಹೌದು ಅಂತ ಹೇಳ್ತಾ ಇದೆ ಮೂಲಗಳು. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ತೀರ ಬಳಿಯ ಬಂಗ್ಲೆಗುಡ್ಡದಲ್ಲಿ ಸರ್ವೆ ನಡೆಸುತ್ತೆ. ಇಡೀ ಕಾಡನ್ನು ಸರ್ವೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಮುಂದಾಗ್ತಾ ಇದೆ. ಅಂದರೆ ಅಲ್ಲಿ ಒಂದು 5-6 ಅಸ್ಥಿಪಂಜರಗಳನ್ನು ನೋಡಿದ್ದೀನಿ ಅಂತ ವಿಠಲಗೌಡ ಹೇಳ್ತಾನೆ. ಅದಕ್ಕೆ ಆ ಜಾಗದಲ್ಲಿರುವಂಥ ಮರಗಳ ಸರ್ವೆ ಆಗ್ತಾ ಇದೆ. ಶೀಘ್ರದಲ್ಲೇ SITಯಿಂದ ಶೋಧ ಕಾರ್ಯಾಚರಣೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ಬೆಳವಣಿಗೆಗಳು. ಮಹಾಜರು ವೇಳೆ ಬಂಗ್ಲೆಗುಡ್ಡಗಳ ಮರಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಸರ್ವೆ ಮಾಡೋದಕ್ಕೆ ಮುಂದಾಗಿರೋದು ಅರಣ್ಯ ಇಲಾಖೆಯಿಂದ. ಸೊ ಅಲ್ಲಿಗೆ ಉತ್ಖನನ ಮಾಡೋದು ಮೇಲ್ನೋಟಕ್ಕೆ ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಈಗಾಗ್ತಿರುವಂಥ ಡೆವಲಪ್ಮೆಂಟು ವಿಠಲಗೌಡನನ್ನು ಸ್ಥಳ ಮಹಾಜರು ಮಾಡೋದಕ್ಕೆ ಒಂದು ಹಂತದಲ್ಲಿ ಕರ್ಕೊಂಡು ಹೋಗಿದ್ರು, ಅದು ಬೇರೆ. ಆದರೆ ಅಲ್ಲಿ ಇನ್ನೂ ಒಂದು 5-6 ಅಸ್ಥಿಪಂಜರಗಳನ್ನು ನಾನು ನೋಡಿದ್ದೀನಿ, ತಲೆಬುರುಡೆಗಳನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ SIT ಟೀಮ್ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಮನವಿ ಜೊತೆಗೆ ಸೂಚನೆಯನ್ನು ಕೊಡ್ತಾರೆ ಸರ್ವೆ ಮಾಡೋದಕ್ಕೆ ಅಂತ. ಮರಗಳ ಸರ್ವೆ, ಎಷ್ಟು ಮರ ಇದೆ, ಏನೇನು, ಯಾವ ಹಂತದಲ್ಲಿದೆ, ಸೊ ಅವರು ಗುರುತಿಸುವಂತಹ ಸ್ಥಳದ ಭಾಗದಲ್ಲಿ ಮರಕ್ಕೆ ಹಾನಿ ಏನಾದರೂ ಆಗಬಹುದಾ, ಎಲ್ಲ ನಿಟ್ಟಿನಲ್ಲೂ ಸರ್ವೆ ಮಾಡೋದಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಹಾಗಾದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಕಡೆ ಸರ್ವೆ ಮಾಡೋದಕ್ಕೆ ಮುಂದಾಗಿರೋದು ನೋಡ್ತಾ ಇದ್ರೆ ಉತ್ಖನನ ಕಾರ್ಯ ಮಾಡೇ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕನ್ಫರ್ಮು. ಬಟ್ ಯಾವಾಗ ಅನ್ನೋದು, ಯಾಕೆಂದ್ರೆ ಸರ್ವೆ ಕಾರ್ಯ ಮುಗಿಬೇಕು, ಸರ್ವೆ ಮುಗಿದ ನಂತರ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಅದಕ್ಕೆ ಉತ್ಖನನ ಮಾಡ್ಬೋದು. ಜೊತೆಗೆ ಅಲ್ಲಿ ಬೇರೆ ಎಲ್ಲ ವಿಚಾರಗಳು, ಅಂದರೆ ಬಂಗ್ಲೆಗುಡ್ಡದಲ್ಲಿ ಏನೇನೋ ಆಗ್ತಾ ಇತ್ತು, ವಾಮಾಚಾರ ಅನ್ನುವಂಥ ವಿಚಾರಗಳನ್ನು ಸ್ಥಳೀಯರು ಏನೋ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಶರತ್, ಇದೀಗ ಯಾಕಂತ ಹೇಳಿದ್ರೆ SIT ಒಂದು ಕಡೆ ಆ ಜಾಗ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್, ಯಾಕಂದ್ರೆ ಒಂದು ಕೃತ್ಯ ನಡೆದ್ರೆ ಆ ಜಾಗ ಸಂಬಂಧಪಟ್ಟ ಕೃತ್ಯ ನಡೆದಂತ ಸ್ಥಳಗಳ ಡೀಟೇಲ್ಸ್ ಬೇಕಾಗುತ್ತೆ. ಹೀಗಾಗಿ ಆ ಕೃತ್ಯ ನಡೆದಂತ ಸ್ಥಳದ ನಕ್ಷೆಯನ್ನು ಕೂಡ ಅರಣ್ಯ ಇಲಾಖೆ ಕೇಳಿದ್ದಾರೆ, ಅದೇ ರೀತಿ ಸರ್ವೆಗಳನ್ನು ಕೇಳಿದ್ದಾರೆ. ಹೀಗಾಗಿ ದಾಖಲೆಗಳನ್ನು ಸಿದ್ಧಪಡಿಸಲಿಕ್ಕೋಸ್ಕರವಾಗಿ ಅರಣ್ಯ ಇಲಾಖೆ ಸರ್ವೆ ಮಾಡುತ್ತೆ. ಸರ್ವೆ ಮಾಡಿ ಒಂದು ವರದಿಯನ್ನು ಕೊಡುತ್ತೆ. ಯಾವ ಸರ್ವೆ ನಂಬರ್, ಏನು ಎತ್ತ, ಅರಣ್ಯ ಇಲಾಖೆ ಜಾಗನ, ಮರವನ್ನು ಕಡಿಬಹುದಾ ಇಲ್ವಾ, ಮರಕ್ಕೆ ಎಷ್ಟು ವರ್ಷ, ಎಲ್ಲ ವಿಚಾರ ತಿಳ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಮತ್ತೊಂದಿಷ್ಟು ತಲೆಬುರುಡೆ ಪತ್ತೆ ಜಾಗದಲ್ಲಿ ದೊಡ್ಡ ಮಟ್ಟಕ್ಕೆ ವಾಮಾಚಾರ ಆಗಿದೆ ಅಂತ ಹೇಳಿ ಹೇಳಾಗ್ತಾ ಇತ್ತು. ಹೀಗಾಗಿ ಈ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಭಾಗ, ಯಾಕಂದ್ರೆ ಬೆಳ್ತಂಗಡಿ ಭಾಗದಲ್ಲಿ ಯಾರೆಲ್ಲ ವಾಮಾಚಾರ ಮಾಡೋರಿದ್ದಾರೆ, ಯಾವ ಕಾರಣಗೋಸ್ಕರ ಮಾಡ್ತಾರೆ, ಹೀಗಾಗಿ ತಲೆಬುರುಡೆ ಪತ್ತೆ ಆಗಿದೆ. ಅಕ್ಕಪಕ್ಕದಲ್ಲಿ ಒಂದಿಷ್ಟು ವಾಮಾಚಾರಕ್ಕೆ ಬಳಸುವಂತ ಒಂದು ಕುಂಡಗಳು ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ವಾಮಾಚಾರ ಯಾರ್ಯಾರು ಮಾಡ್ತಾರೆ ಎಲ್ಲರನ್ನೂ ಕೂಡ ಕರೆಸಿ ವಿಚಾರಿಸುವುದಕ್ಕೆ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಈ ಮೂಲಕವಾಗಿ ಎಲ್ಲಾ ಹಂತದಲ್ಲೂ ಕೂಡ ವಾಮಾಚಾರ ಮಾಡಿಯೇ ಕೊಲೆ ಮಾಡಿರುವಂತ ಸಂಖ್ಯೆಗಳಿದೆ. ಹೀಗಾಗಿ ಅಲ್ಲಿ ಒಂದು ಅವ್ರನ್ನೂ ಕೂಡ ಕರೆಸಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡು ಒಟ್ಟಾರೆ SIT ಒಂದು ಹಂತಕ್ಕೆ ಪ್ರಗತಿಯನ್ನು ಸಾಧಿಸ್ತಾ ಇದೆ ತನಿಖೆ ಅಂತ ಹೇಳ್ಬೋದು ಇಲ್ಲಿ ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.